ಗೊತ್ತಾಗಲಿಲ್ಲ. ಆ ವೈರ್ಗಳನ್ನೇನೋ ಎತ್ತಿ ಹೈಟ್ ಮಾಡಿಕೊಂಡು ಬರ್ಬೋದು, ಬಟ್ ಇಲ್ಲಿ ಆಗಲ್ಲ ಗುರು. ಇವರು ಈ ಪಿಲ್ಲರ್ ನಮಗೆ ಭಾರಿ ಅಡ್ಡ ಅಂದರೆ ಇದೇ ಪಿಲ್ಲರ್. ಕಿಲೋಮೀಟರ್ ಮುಂದೆ ಬಂದ್ವಿ. ಇಲ್ಲಿ ಪೆರೇಸಂದ್ರ ಅಂತ, ಪೆರೇಸಂದ್ರ ನಿಯರ್ ಇಲ್ಲೇ ಗಾಡಿ ಸೈಡ್ಗೆ ಹಾಕಿ. ಈಗ ನಮ್ಮ ಹೊಸ ಗಾಡಿ ಡ್ರ್ಯಾಗನ್ ಗಾಡಿನೂ ಬರ್ತಿದೆ ಅಂತ ಅಂದರು, ಅದಕ್ಕೆ ಸೈಡ್ಗೆ ಹಾಕಿ ಒಂದು ಟೀಗಿ ಕುಡ್ಕೋಣ ಅಂತ ಹಾಕಿದೆ. ಅವರು ಆ ಕಡೆ ಸೈಡ್ಗೆ ಹಾಕಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ TVC ಟ್ರಕ್ ಡ್ರೈವರ್ ಪ್ರಜ್ವಲ್ ಮಾತಾಡ್ತಾ ಇದ್ದೀನಿ. ನಾವು ಇವತ್ತಿನ ಲೋಡ್ ಏನಪ್ಪ ಅಂತಂದರೆ ಬಾಳೆ ಗಿಡ ಲೋಡ್ ಮಾಡಿಕೊಂಡು, ನೋಡ್ರಿ ಬಾಳೆ ಗಿಡ ಲೋಡ್ ಮಾಡಿದ್ದೀವಿ. ಬಟ್ ಇಲ್ಲಿಗೆ ಅಂತ ಕನ್ಫರ್ಮ್ ಇಲ್ಲ. ಲೋಡಿಂಗ್ ಬಂದು ಇಲ್ಲೇ ನಿಯರ್ ಯಲಹಂಕ ನಿಯರ್ ಇತ್ತು ಗುರು, ನರ್ಸರಿಯಲ್ಲಿ. ನರ್ಸರಿನೂ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಲೋಡಿಂಗು ಎಲ್ಲ ಕಂಪ್ಲೀಟ್ ಆಯಿತು. ಲೋಡ್ ನಾವೇ ಮಾಡ್ಕೊಳ್ಳೋದ್ರಿಂದ ನಾವು ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ಆಗಲೇ. ಇವಾಗ ಹಗ್ಗ ಟರ್ಪಲ್ಲೆಲ್ಲ ಹಾಕ್ಕೊಂಡು ನೀಟಾಗಿ ಗ್ಲಾಸ್ ಕ್ಲೀನ್ ಮಾಡ್ಕೊತಾ ಇದ್ದೀವಿ, ಹೋಗೋಣ ಅಂತ. ನಾವು ತೊಗೊಂಬಂದಿರೋ ಗಾಡಿ ಬಂದು ನಮ್ಮ ವೈಲ್ಡ್ ಕಿಂಗ್. ಜೊತೆಲಿ ಬರ್ತಾ ಇರೋದು ಬಂದು ಬೊಮ್ಮೈದ ನಾಗಾರ್ಜುನ್ ಅಂದ್ಬಿಟ್ಟು ಜೊತೆಯಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ. ನಾವು ತೊಗೊಂಡು ಹೋಗ್ತಾ ಇರೋ ಗಾಡಿ ನೋಡಿ ನಮ್ಮ ವೈಲ್ಡ್ ಕಿಂಗು. ಈಗ ಲೋಡೆಲ್ಲ ಕಂಪ್ಲೀಟ್ ಆಯಿತು ಗುರು. ಇಲ್ಲಿಂದ ಬಿಡಬೇಕು, ಇಲ್ಲಿಂದ ಬಿಡಬೇಕು. ಹೋಗ್ತಾ ಲೊಕೇಶನ್ನು ಎಲ್ಲ ಹೆಂಗೆ ಏನು ಅಂತ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಹೋಗ್ತಾ ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ಫಸ್ಟು ಊರಲ್ಲಿ ಪಾಸ್ ಆಗೋದು ಯಾವ ಥರ ಹಳೆ ಲೋಡಿಂಗ್ಗಳು ಯಾವ ಥರ ಮಾಡ್ಕೋತಾ ಇದ್ವಿ ಅಂತ ತೋರಿಸ್ತೀನಿ, ಬನ್ನಿ ಹೇಳ್ತೀನಿ. ಮುಂದೆ ಊರಲ್ಲಿ ಪಾಸ್ ಆಗೋದೇ ದೊಡ್ಡ ಹಿಂಸೆ ಗುರು ನಮಗೆ. ನೋಡಿ ನಾವು ಲೋಡಿಂಗ್ ಪಾಯಿಂಟ್ಗೆ ಬರೋ ಜಾಗ ಯಾವ ಥರ ಇದೆ ಅಂತ. ಲೋಡಿಂಗ್ ಪಾಯಿಂಟ್ ಏನೋ ಚೆನ್ನಾಗಿದೆ ಗುರು, ಬಟ್ ಅದಕ್ಕೆ ಹೋಗೋ ದಾರಿನೇ ಸ್ವಲ್ಪ ಇಕ್ಕಟ್ಟು. ಇಲ್ಲಿ ನಮ್ಗೇನಾದರೂ ಬಾಡಿಗೆ ಇನ್ನೂ ಸ್ವಲ್ಪ ಹೈಟ್ ಆಗಿದ್ದರೆ, ಇವಾಗ ನಮ್ಗೆ ಲೋಡ್ ಆಗಿರೋದು ಬಂದು ಬರೀ 500 ಕ್ರೇಟು, ಅದಕ್ಕಿನ್ನೂ ಜಾಸ್ತಿ ಆಗಿದ್ದಿದ್ರೆ ನಾವು ಓಪನ್ ಡೋರ್ ಮಾಡ್ಕೊಂಡು ಹಾಕ್ಕೊಂಡು ಮುಂದೆ ಎಲ್ಲಾದರೂ ಬಂದು ಹೈಟ್ ಮಾಡಿಕೊಂಡು ಹಗ್ಗ ಟಾರ್ಪಲ್ ಹಾಕ್ಕೋಬೇಕಾಗಿತ್ತು. ಯಾಕಂದರೆ ಇಲ್ಲಿ ವಯರ್ಗಳು ಎಲ್ಲ ಟಚ್ ಆಯ್ತವೆ. ಆ್ಯಂಡ್ ಇನ್ನೊಂದು ಮೈನ್ ಬ್ರಿಡ್ಜ್ ಇದೆ ಅಲ್ಲಿ, ಒಂದು ರೈಲ್ವೆ ಬ್ರಿಡ್ಜು, ಅದರ ಕೆಳಗಡೆ ಪಾಸ್ ಆಗ್ತೀವಿ. ಆ ಪಿಲ್ಲರ್ಗಳೆಲ್ಲ ಟಚ್ ಆಯ್ತವೆ ಗುರು. ಅದಕ್ಕೋಸ್ಕರ ಇವಾಗ ನಮ್ಮದು 500 ಕ್ರೇಟೆ ಲೋಡ್ ಆಗಿರೋದ್ರಿಂದ ಇಲ್ಲೇ ಒಂದೇ ಸರಿ ಹಗ್ಗ ಟರ್ಪಲ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇಂಥ ಚಿಕ್ಕ ರೋಡಲ್ಲಿ ಮನೆಗಳ ಮುಂದೆ ಎಲ್ಲ ಹೋಗಬೇಕು. ನೋಡಿ ರೋಡ್ ಎಷ್ಟು ಚಿಕ್ಕದಾಗಿದೆ ಅಂದರೆ, ಆವಾಗ ಇಲ್ಲಿ ಗಾಡಿಗಳು ಕಾರ್ಗಳು ಎಲ್ಲ ಪಾರ್ಕ್ ಮಾಡಿಬಿಟ್ಟಿರ್ತಾರೆ ರೋಡಲ್ಲೇ. ಅದನ್ನೆಲ್ಲ ತೆಗೆಸ್ಕೊಂಡು ಹೋಗಬೇಕು ಅಂದರೆ ತುಂಬ ಕಷ್ಟ ಅನ್ನಿಸ್ತಿತ್ತು ಗುರು. ಇವತ್ತೇನೋ ಕಾರ್ಗಳು ಯಾವುದು ಪಾರ್ಕ್ ಮಾಡಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಇನ್ನೊಂದು ಈ ರೋಡಲ್ಲಿ ಬೇಜಾನ್ ಸರಿ ಕಿರಿಕಾಗೋಗ್ಬಿಟ್ಟಿದೆ ಗುರು, ಈ ಒಂದೆರಡು ಮನೆಗೂ ನಮ್ಮ ಗಾಡಿಗಳವರೆಗೂ. ಫಸ್ಟು ಆಂಧ್ರಾಗೆ ಓಡಿಸ್ತಾ ಇದ್ವಿ ಇದೇ ನರ್ಸರಿಯಿಂದ. ಆ ಟೈಮಲ್ಲಿ ಇಲ್ಲೊಂದು ಟ್ಯಾಂಕ್ ಇದೆ ನೋಡಿ, ಇಲ್ಲಿ ವೈರ್ಗಳು ಒಂದು 2 ಸರಿ ಕಿತ್ಕೊಂಡು ಬಂದುಬಿಟ್ಟಿದ್ವು ನಾವು ಹಾಕಿದ್ದು ಹೈಟ್ಗೆ. ಆ ಥರ ಕಿರಿಕ್ ಹಾಕ್ಬಿಟ್ಟಿತ್ತು ಇಲ್ಲಿ. ಮತ್ತೆ ನರ್ಸರಿಯವರೆಲ್ಲ ಬಂದು ಮಾತಾಡಿ ಹೋಗಿದ್ದಿದ್ದು, ಆ ಥರ ಎಲ್ಲ ನಡೆದಿತ್ತು. ಅದಕ್ಕೋಸ್ಕರ ಈ ಲೈಟ್ ಹಾಕ್ಕೊಳಕ್ಕೆ ಆಗಲ್ಲ ಗುರು. ನರ್ಸರಿಗೆ ಯಾವಾಗಲೇ ಬರಲಿ ನಾವು ಇಷ್ಟು ಕಡಿಮೆ ಕ್ರೇಟ್ ಲೋಡ್ ಮಾಡೇ ಇಲ್ಲ. ಬಟ್ ಇವತ್ತೇನೋ ಗೊತ್ತಿಲ್ಲ, ಬರೀ 500 ಕ್ರೇಟ್ ಒಳಗಡೆನೇ ಲೋಡ್ ಮಾಡಿದ್ದಾರೆ. ಇನ್ನೊಂದು ನೋಡಿ, ನಿಯರ್ ಬೈ ಇದು ಏರಿಯಾ ಬಂದು ರಾಜಾನ್ಕುಂಟೆ ಅಂತ. ಇಲ್ಲಿ ಈ ರೈಲ್ವೆ ಬ್ರಿಡ್ಜ್ ಏನಿದೆ, ಈ ಬ್ರಿಡ್ಜ್ ಕೆಳಗಡೆ ಪಾಸ್ ಆಗಬೇಕು. ಇದೇನೋ ಓಕೆ ಗುರು, ಇಲ್ಲಿ ಫಸ್ಟ್ ಪಿಲ್ಲರ್ ಹತ್ರ ಪಾಸ್ ಆಗುತ್ತೆ. ಸೆಕೆಂಡ್ ಪಿಲ್ಲರ್ ಹತ್ರ ಪಾಸ್ ಆಗಬೇಕು ಅಂದರೆ ತುಂಬ ಕಷ್ಟ. ನಾವು ಕೆಲವೊಂದು ಸರಿ ಬಾಡಿನೇ ಟಚ್ ಆಗಿಬಿಡುತ್ತೆ, ಸ್ವಲ್ಪ ಏನಾದರೂ ರೈಟಿಗೆ ಬಂದಿದ್ದೀವಿ ಅಂದರೆ. ಅದಕ್ಕೋಸ್ಕರನೇ ನಾವು ಇಲ್ಲಿ ಹೈಟ್ ಮಾಡ್ಕೊತಾ ಇರಲಿಲ್ಲ. ಆ ವೈರ್ಗಳನ್ನೇನೋ ಎತ್ತಿ ಹೈಟ್ ಮಾಡಿಕೊಂಡು ಬರ್ಬೋದು, ಬಟ್ ಇಲ್ಲಿ ಆಗಲ್ಲ ಗುರು. ಇವರು ಈ ಪಿಲ್ಲರ್ ನಮಗೆ ಭಾರಿ ಅಡ್ಡ ಅಂದರೆ ಇದೇ ಪಿಲ್ಲರ್. ಬಾ 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 ಬಾಣ ಬಾಣ ಬಾಣ. ನೋಡಿ, ಮತ್ತೆ ಇಲ್ಲೊಂದು, ಇಲ್ಲಿ ಫುಲ್ಲು ರೈಟಿಗೆ ಏನಾದರೂ ಬರಲಿಲ್ಲ ಅಂದರೆ ಇಲ್ಲೂ ಸ್ವಲ್ಪ ಹೊಡ್ಕೊಂಡು ಹೋಗ್ಬಿಡ್ತೀವಿ. ಆ ಥರ ಇದೆ ಗುರು.
ಸೀದಾ ಬಂದರೆ ಒಂದು ಹತ್ರ ಲೆಫ್ಟ್ಗೆ ಎತ್ಕೊಂಡ್ವಿ ಗುರು. ಅಲ್ಲಿಂದ ಇದೊಂದೇ ರೋಡು. ನಾವು ದೇವನಹಳ್ಳಿ ಟು ಹೊಸಕೋಟೆ ಟು ದಾಬಾಸ್ಪೇಟೆ ಹೊಸ ಹೈವೇ ಏನಾಗಿದೆ ಅಲ್ಲಿಗೆ, ದೇವನಹಳ್ಳಿಗಿನ್ನೂ ಸ್ವಲ್ಪ ಹಿಂದೆ ಚಪ್ಪರದ ಕಲ್ಲು ಅಂತ ಒಂದು ಊರು ಬರುತ್ತೆ, ಅಲ್ಲಿಗೆ ಎಂಟರ್ ಆಗಿಬಿಡ್ತೀವಿ. ಆ ರೋಡಲ್ಲಿ ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿಂದ ಎಲ್ಲ ಒಂದು 5 ಕಿಲೋಮೀಟರ್ ಇದೆ ಅಷ್ಟೇ ಹೈವೇಗೆ ಹೋಗ್ಬಿಟ್ರೆ. ಅಲ್ಲಿಂದ ಹೈವೇ ಎತ್ಕೊಂಡ್ರೆ ಸೀದಾ ಹೊಟ್ಟೋಯ್ತೀವಿ. ನಮ್ಮದು ಲೋಡ್ ಬಂದು ಹೌದು ಇನ್ನೊಂದು ಹೈದ್ರಾಬಾದಿಂದ ನಾಂದೇಡ್ ಕಡೆಗೆ, ನಾಂದೇಡ್ ರೋಡಲ್ಲಿ ಅಂತ ಹೇಳಿದ್ದಾರೆ. ಬಟ್ ಲೊಕೇಶನ್ ಯಾವ ಕಡೆ ಕೊಡ್ತಾರೆ ಗೊತ್ತಿಲ್ಲ ಇನ್ನು. ಹೈದ್ರಾಬಾದ್ ರೋಡಲ್ಲಿ ಹೋಯ್ತಾ ಇರೋಣ, ಆಮೇಲೆ ಲೊಕೇಶನ್ ಹಾಕ್ತಾರೆ, ಆಮೇಲೆ ಯಾವುದು ಹಿಂಗೆ ಯಾವ ಊರು ಅಂದ್ಬಿಟ್ಟು ಗೊತ್ತಾಗುತ್ತೆ. ಇನ್ನೂ ನನಗೂ ಕನ್ಫರ್ಮ್ ಇಲ್ಲ. ಹೈದ್ರಾಬಾದ್ ಕಡೆಗೇನೆ ಹೋಗ್ತಾ ಇರು ಅಂತ ಅಂದರು. ಸೊ ಹೋಯ್ತಾ ಇದ್ದೀವಿ ಗುರು. ಹೈವೇ ಹತ್ಕೊಂಡು ಆಗಲೇ ದೇವನಹಳ್ಳಿ ಹತ್ರ ನಾವು ಎಕ್ಸಿಟು ಆಯ್ತಾ ಇದ್ದೀವಿ. ಹಿಂಗೆ ಹೋದರೆ ಸೀದಾ ನಾವು ಹೊಸಕೋಟೆ ಹೊಟ್ಟೋಗ್ತೀವಿ. ಹೊಸಕೋಟೆ ಏನು ಗುರು ಹತ್ತತ್ರ ವಿಕೋಟವರೆಗೂ ರೆಡಿ ಆಗಿಬಿಟ್ಟಿದೆ ರೋಡು, ಅಲ್ಲಿವರೆಗೂ. ನಾವು ಈಗ ಹೈದ್ರಾಬಾದ್ ರೋಡಲ್ಲಿ ಹೋಗ್ಬೇಕಾಗಿರೋದ್ರಿಂದ ದೇವನಹಳ್ಳಿ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೈದ್ರಾಬಾದ್ವರೆಗೂ ಒಂದೇ ರೋಡು ಗುರು. ಹೀಗೆ ಮತ್ತೆ ಹೋಗ್ತಾ ಹೋಗ್ತಾ ಲೊಕೇಶನ್ ಯಾವ್ದು ಕೊಡ್ತಾರೋ ಲೊಕೇಶನ್ ವೈಸ್ ಹೋಗೋದಾಗುತ್ತೆ. ಹೈದ್ರಾಬಾದಿಂದ ಆ ಕಡೆ ಜೈರಾಬಾದು ಇಲ್ಲ ಮಹಾರಾಷ್ಟ್ರ ಬಾರ್ಡರು ನಾಂದೇಡ್ ಕಡೆಗೆ ಅಂತ ಅಂದರು. ಇನ್ನೂ ಗೊತ್ತಿಲ್ಲ, ಲೊಕೇಶನ್ ಹಾಕಿದ್ಮೇಲೆ ಹೇಳ್ತೀನಿ ಯಾವ ಕಡೆಗೆ ಅಂತ. ಇವಾಗ ಹೋಗ್ತಾ ಇರೋಣ ಹೈದ್ರಾಬಾದ್ ಕಡೆ. ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟೈತೆ. ಇಷ್ಟೊತ್ತು ಮಳೆ ಇರಲಿಲ್ಲ. ಲೋಡಿಂಗ್ ಟೈಮಲ್ಲಿ ಏನಾದರೂ ಮಳೆ ಬಂದಿದ್ರೆ ಸ್ವಲ್ಪ ಹಿಂಸೆ ಅನ್ನಿಸ್ಬಿಡ್ತಿತ್ತು, ಲೋಡಿಂಗ್ ಲೇಟ್ ಆಗಿಬಿಡ್ತಿತ್ತು. ಆದರೂ ಲೇಟ್ ಆಗಿಬಿಡ್ತು. ನಾವು 4 ಗಂಟೆ ಅಷ್ಟಲ್ಲಿ ಲೋಡ್ ಮಾಡಿಕೊಂಡು ಬಿಡೋಣ ಅಂದ್ಕೊಂಡ್ವಿ. ನೋಡಿದ್ರೆ 6 ಗಂಟೆ ಆಗಿಬಿಡ್ತು ಗುರು ಲೋಡ್ ಆಗೋ ಅಷ್ಟರಲ್ಲಿ. ಅಲ್ಲಿಂದ ಡೈರೆಕ್ಟು ವಾಪಸ್ ಬಂದ್ವಿ. ವಾಪಸ್ ಅಂದರೆ ಚಿಕ್ಕಬಳ್ಳಾಪುರ, ಇಲ್ಲಿ ಬ್ರಿಡ್ಜ್ ಹತ್ರ ಬಂದಿದ್ದೇನಕ್ಕೆ ಅಂತಂದರೆ ನಮ್ಮದು ಹೆಡ್ಲೈಟ್ ಒಂದು ಬರ್ತಾ ಇರಲಿಲ್ಲ ಗುರು. ಅದಕ್ಕೋಸ್ಕರ ನೋಡಿ ಹೆಡ್ಲೈಟ್ ಬಲ್ಪ್ ಹೋಗ್ಬಿಟ್ಟಿತ್ತು, ಅದನ್ನು ಹಾಕ್ಸ್ಕೊಂಡು ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ. ಈ ಟ್ರಿಪ್ಪು ಬಾಮೈದಾನೆ ಫುಲ್ಲು ಜೊತೆಯಲ್ಲಿ ಇರ್ತಾನೆ. ಜೊತೆಯಲ್ಲಿ ಬಾಮೈದಾನೆ ಇರಲಿ ಅಂದ್ಬಿಟ್ಟು ಜೊತೆಯಲ್ಲಿ ಎತ್ತಾಕೊಂಡಿದ್ದೀನಿ. ಇಲ್ಲಿಂದ ಪಾಸ್ ಆಗೋಣ. ಮುಂದೆ ನಮ್ಮದು ಇನ್ನೊಂದು ಹೊಸ ಗಾಡಿ ಡ್ರ್ಯಾಗನ್ನು ಬರ್ತಿದೆ ಅಡ್ಡ. ಬನ್ರಿ ಅಣ್ಣ ಅಲ್ಲಿ ಎಲ್ಲಾದರೂ ಟೀಗೆ ಹಾಕಿರ್ತೀವಿ ಅಂತ ಅಂದರು. ಮುಂದೆ ಸಿಗೋಣ ಬನ್ರಿ. ನಮ್ಮದು ಡೀಸಲ್ಲು ಫಸ್ಟೇ ಫುಲ್ ಟ್ಯಾಂಕ್ ಆಗಿತ್ತು. ಆ್ಯಡ್ ಬ್ಲೂನು ಫುಲ್ ಇದೆ, ಬಟ್ ತೋರಿಸ್ತಿಲ್ಲ ಸರಿಯಾಗಿ. ಇದು ಫುಲ್ ಟ್ಯಾಂಕ್ ಇದೆ. ಚಿಕ್ಕಬಳ್ಳಾಪುರದಿಂದ ಒಂದು 20 ಕಿಲೋಮೀಟರ್ ಮುಂದೆ ಬಂದ್ವಿ. ಇಲ್ಲಿ ಪೆರೇಸಂದ್ರ ಅಂತ. ಪೆರೇಸಂದ್ರ ನಿಯರ್ ಇಲ್ಲೇ ಗಾಡಿ ಸೈಡ್ಗೆ ಹಾಕಿ. ಈಗ ನಮ್ಮ ಹೊಸ ಗಾಡಿ ಡ್ರ್ಯಾಗನ್ ಗಾಡಿನೂ ಬರ್ತಿದೆ ಅಂತ ಅಂದರು. ಅದಕ್ಕೆ ಸೈಡ್ಗೆ ಹಾಕಿ ಒಂದು ಟೀಗಿ ಕುಡ್ಕೋಣ ಅಂತ ಹಾಕಿದೆ. ಅವರು ಆ ಕಡೆ ಸೈಡ್ಗೆ ಹಾಕಿದ್ದಾರೆ. ಈ ಕಡೆ ಹೋಗಿ ಒಂದು ಟೀಗಿ ಕುಡ್ಕೊಂಡು ನಮ್ಮ ಬಾಯ್ಸ್ನ ಮಾತಾಡಿಕೊಂಡು ಹೋಗೋಣ ಇವಾಗ ಇಲ್ಲಿಂದ. ಗಾಡಿ ಎಲ್ಲ ಸೈಡ್ಗೆ ಹಾಕ್ಕೊಂಡು ಇಲ್ಲೇ ಒಂದು ಟೀ ಕುಡ್ಕೊಂಡು ನಮ್ಮ ಹೊಸ ಗಾಡಿ ಪೈಲಟ್ಗಳು ನೋಡಿ, ನಿತಿನ್ ಅಂದ್ಬಿಟ್ಟು ನಿಮಗೆ ಪರಿಚಯ ಇದೆ, ಹೇಮಂತ್ ಅಂದ್ಬಿಟ್ಟು ಕುಶಾಲನಗರ ಹುಡುಗ. ನಮ್ಮ ಹೊಸ ಗಾಡಿಗೆ ಇವರೇ ಗುರು ಇವಾಗ ಪೈಲಟ್ಗಳು. ಹೊಸ ಗಾಡಿ ಅದು ಕಿತ್ಲೆಹಣ್ಣು ಲೋಡ್ ಮಾಡಿಕೊಂಡು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಉಸ್ಕೂರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ. ನಾನು ಬರೋಣ ನಿತಿನ್, ನೋಡೋಣ ನಾವು. ಟೈಮ್ ಆಯ್ತು. ಹಾಂ ಸರಿ ಆಯಿತು. ಗಾಡಿ ಬಗ್ಗೆ ಇನ್ನೊಂದು ಅಂದರೆ ಸ್ಟಿಕ್ಕರಿಂಗು ಎಲ್ಲ ನಾವು ಬೇರೆ ಥರ ಮಾಡ್ಸೋಣ ಅಂದ್ಕೊಂಡಿದ್ವಿ ಗುರು. ಏನೇನೋ ಮಾಡಿ ಏನೇನೋ ಹೋಗ್ಬಿಡ್ತು. ಚೇಂಜ್ ಮಾಡಿಸೋಣ ಅಂದ್ಕೊಂಡಿದ್ದೀವಿ, ಆದರೂ ಎಲ್ಲ ರಿಮೂವ್ ಮಾಡಿಸ್ತೀವಿ. ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇಂಥ ಟೈಮ್ ಆಯಿತು. ಮಳೆ ಬೇರೆ ಬರ್ತಾ ಇದೆ. ಹೊರಡೋಣ ಇಲ್ಲಿಂದ ಗುರು. ಅಲ್ಲಿಂದ ಪಾಸಾಗಿ ಅವರು ಆ ಕಡೆ ಹೋದರು, ನಾವು ಮುಂದೆ ಬಂದ್ವಿ. ಇಲ್ಲೇ ಬಾಗೇಪಲ್ಲಿ ಟೋಲ್ ಪ್ಲಾಜಾ ಹತ್ರ ಬಂದು ಇಲ್ಲಿ ಒಂದು ಹೋಟೆಲಲ್ಲಿ ಒಂದು ದೋಸೆ ಹಾಫ್ ರೈಸ್ ತಿನ್ಕೊಂಡು ನಾನು ಒಬ್ಬ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅಷ್ಟೇ ಗುರು, ಇನ್ನು ಸ್ಟಾಪ್ಗಳು ಎಲ್ಲೂ ಇಲ್ಲ. ನಾನ್ ಸ್ಟಾಪ್ ಹೋಯ್ತಾ ಇರೋದೆ. ಇದ್ದೇ ಒಂದು ಸೈಡ್ಗೆ ಹಾಕ್ಕೊಂಡು ಮಲಿಕೊಂಡು ಹೋಯ್ತಾ ಇರೋದೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇನ್ನೊಂದು ನಾವು ಹೊಸ ಗಾಡಿನ ಡ್ರ್ಯಾಗನ್ನ ತುಂಬ ಚೆನ್ನಾಗಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ಯಾವ್ಯಾವ ಥರನೋ ಮಾಡಿಫೈಡ್ ಮಾಡಿಸೋಣ ಅಂತ ಕೇರಳಗೆ ಎತ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ಏನೇನೋ ಆಗಿಬಿಟ್ಟು ಬೇರೆ ಥರ ಮಾಡಿಸಿದ್ವಿ. ಇನ್ನೊಂದು ಔಟ್ಲುಕ್ ನಮಗೆ ಇಷ್ಟ ಆಗ್ತಿಲ್ಲ. ಗಾಡಿ ಸ್ಟಿಕ್ಕರಿಂಗ್ ಫಿನಿಶ್ ಬಂದಿಲ್ಲ ಅಂತ ಅನಿಸುತ್ತೆ. ಬೇಜಾನ್ ಜನನೂ ಅದೇ ಥರ ಹೇಳ್ತಾರೆ, ಏನು ಗುರು ಆ ಗಾಡಿ ಒಂಥರ ಇದೆ, ಡಿಫ್ರೆಂಟ್ ಆಗಿದೆ ಅಂತ. ಚೇಂಜ್ ಮಾಡಿಸೋಣ ಅಂದ್ಕೊಂಡಿದ್ವಿ. ಅದಕ್ಕೆ ಫುಲ್ ಗಾಡಿನ ನಾನು ಎಲ್ಲೂ ತೋರ್ಸೋಕ್ಕೂ ಹೋಗಿಲ್ಲ. ಇದೇ ಫಸ್ಟ್ ಟೈಮು ನಾನು. ಅಂದರೆ ಆ ಗಾಡಿ ಸಿಕ್ಕಿದೆ,
ಇದೇ ಫಸ್ಟ್ ಟೈಮ್ ನಾನು ಈ ಯೂಟ್ಯೂಬಲ್ಲಿ ಹಾಕ್ತಿರೋದು ಅಂದ್ಕೊತೀನಿ, ಸ್ಟಿಕ್ಕರಿಂಗ್ ಆದಮೇಲೆ. ಅದಕ್ಕೆ ಮುಂಚೆ ವೀಡಿಯೋ ಹಾಕಿದ್ದೀನಿ. ರೆಡಿ ಮಾಡ್ಸೋಣ. ಆಗ ಬಾಗೇಪಲ್ಲಿ RTO, ಕರ್ನಾಟಕ RTO ಬಿಟ್ಟು ಹೋಯ್ತಾ ಇದ್ದೀವಿ. ಅಲ್ಲಿಂದ ಸೀದಾ ನಾನ್ ಸ್ಟಾಪ್ ಕರ್ನೂಲ್ವರೆಗೂ ಬಂದ್ವಿ. ಕರ್ನೂಲಲ್ಲಿ ಯಾಕೋ ಸ್ವಲ್ಪ ನಿದ್ದೆ ಬಂದಂಗಾಯಿತು. ಅಷ್ಟರಲ್ಲಿ ಬೊಮ್ಮ ಇದ್ದನು ಸ್ಲೀಪ್ ಹಾಕ್ಕೊಂಡು ಇದ್ದ. ಇಲ್ಲೇ ಒಂದು ಟೀ ಕುಡ್ಕೊಳೋಣ ಅಂದ್ಬಿಟ್ಟು ಕರ್ನೂಲ್ ಟೋಲಿಗೆ ಬಂದು ಇಲ್ಲೇ ಒಂದು ಟೀ ಕುಡ್ಕೊಂಡು ಇವಾಗ ಇಲ್ಲಿಂದ ಪಾಸ್ ಆಗ್ತಾ ಇದ್ದೀವಿ. ಮುಂದೆ ಇನ್ನೊಂದು 15 ಕಿಲೋಮೀಟರಲ್ಲಿ ತೆಲಂಗಾಣ ಚೆಕ್ ಪೋಸ್ಟ್ ಸಿಗುತ್ತೆ. ಪಾಸ್ ಮಾಡಿಕೊಂಡು ಸೀದಾ ಹೋಯ್ತಾ ಇರೋದಷ್ಟೇ ನಾನ್ ಸ್ಟಾಪು. ಬೆಳಿಗ್ಗೆ ನಾವು ಬೇಗ ಲೋಡ್ ಆಗಿದ್ರೆ ಬೆಳಿಗ್ಗೆ 6 ಗಂಟೆ ಅಷ್ಟಲ್ಲಿ ಅನ್ಲೋಡ್ ಪಾಯಿಂಟ್ಗೆ ಹೋಗ್ಬಿಡೋಣ ಅಂದ್ಕೊಂಡಿದ್ವಿ. ಬಟ್ ಏನು ಮಾಡೋದು, ಲೇಟ್ ಆಗಿಬಿಡ್ತು. ಎಲ್ಲೂ ಟೈಮ್ ವೇಸ್ಟ್ ಮಾಡ್ದಂಗೆ ನಾನ್ ಸ್ಟಾಪ್ ಹೋಗೋಣ ಅಂದ್ಕೊಂಡ್ವಿ. ಬೇಸನ್ ಕಡೆ ಟೈಮ್ ವೇಸ್ಟು ಆಗಿಬಿಡ್ತು. ಇನ್ನೂ ಟೈಮ್ ವೇಸ್ಟ್ ಮಾಡಬಾರ್ದು, ಆರಾಮಾಗಿ ಹೋಗ್ಬಿಡ್ಬೇಕು. ಇವರು ತೆಲಂಗಾಣ ಚೆಕ್ ಪೋಸ್ಟ್ ಪಾಸ್ ಮಾಡಿಕೊಂಡು ಇವಾಗ ಹೋಯ್ತಾ ಇದ್ದೀವಿ. ನೋಡಿ, ಈ ಕಡೆ ಎಲ್ಲ ಗಾಡಿಗಳು ನಿಲ್ಲಿಸ್ಕೊಂಡು ಆ ಕಡೆ ಮಾಮೂಲಿ ಕೊಟ್ಕೊಂಡು ಬರ್ತಾ ಇದ್ದಾರೆ. ನಾವು ಇವಾಗ ಈ ಕಡೆ ಲೆಫ್ಟ್ ಸೈಡ್ ಮಾಮೂಲಿ ಕೊಟ್ಕೊಂಡು ಪಾಸ್ ಆಗ್ತಾ ಇದ್ದೀವಿ. ನಮ್ಮ ಹೈದ್ರಾಬಾದ್ ರೋಡಲ್ಲಿ ಇದೊಂದೇ ಖರ್ಚು ಬರೋದು RTO ತೆಲಂಗಾಣದು. ಫಸ್ಟು ಇತ್ತು ಆಂಧ್ರದು, ಕರ್ನೂಲು ಇತ್ತು, ಆ್ಯಂಡ್ ಪೆನಗೊಂಡನೂ ಇತ್ತು. ಸರ್ಕಾರ ಚೇಂಜ್ ಆದಮೇಲೆ ಆಂಧ್ರ ಎತ್ಬಿಟ್ಟಿದ್ದಾರೆ. ಇನ್ನೊಂದು RTO ಪ್ರಾಬ್ಲಮ್ ಇದೆ, ಓವರ್ಲೋಡ್ ಹೊಡೆಯೋರು ಸ್ವಲ್ಪ ತಲೆ ಕೆಡಿಸ್ಕೊಳ್ಲೇಬೇಕು. ಯಾಕಂದರೆ ಅನಂತಪುರ ಹತ್ರ RTO ಸರಿ ಇಲ್ಲ ಗುರು. ಎಕ್ಸ್ಟ್ರಾ 500 kg ಸಿಕ್ಕಿದ್ರೂ ಫೈನ್ ಬರೆದು ಬಿಸಾಡ್ತಾನೆ. ನಮ್ಮ ಗರುಡ ಗಾಡಿಗೆ ಇದೇ ಥರ 2 ಸರಿ ಫೈನ್ ಹಾಕಿದ್ದಾರೆ. ಆ ಥರ RTOನ ನೋಡಿಕೊಂಡು ಪಾಸ್ ಮಾಡ್ಕೋಬೇಕು. ಇಲ್ಲಿ ಇದೇನು ಪ್ರಾಬ್ಲಮ್ ಇಲ್ಲ ಗುರು. ತೆಲಂಗಾಣ ಕೇಳಿದಷ್ಟು ಮಾಮೂಲಿ ಕೊಟ್ಟು 100-200 ಪಾಸ್ ಮಾಡ್ಕೊಂಡು ಹೋಯ್ತಾ ಇರ್ಬೋದು, ಪ್ರಾಬ್ಲಮ್ ಏನಿಲ್ಲ. ಅಷ್ಟೇ ನಮ್ಗೆ ಇನ್ನೆಲ್ಲೂ ಖರ್ಚು ಬರಲ್ಲ ಅನ್ಕೊತೀನಿ. ಇನ್ನೆಲ್ಲೂ ಖರ್ಚು ಬರೋದು ಇಲ್ಲ, ಯಾಕಂದರೆ ತೆಲಂಗಾಣದಲ್ಲೇ ಅನ್ಲೋಡ್ ಆಗಿಬಿಡುತ್ತೆ. ನಾವು ಬಂದು ಇವಾಗ ಶಾದ್ನಗರ್ ಟೋಲ್ ಹತ್ರ ಬಂದ್ವಿ. ನಾವು ಇಲ್ಲೇ ಮುಂದೆ ಶಾದ್ನಗರ್ ಊರೊಳಗಡೆ ಲೆಫ್ಟಿಗೆ ಹೋಗಬೇಕು. ನಮ್ಮ ಗುರು, ನಮ್ಮ ಸೀನಿಯರ್ ಬರ್ತಿದ್ದಾರೆ, ನಮ್ಮ ಜಲಾಬಾಯಿ ಬಸ್ಸಲ್ಲಿ ಅಂದ್ಬಿಟ್ಟು ಹಿಂಗೆ ಮಾತಾಡಿಕೊಂಡು ಒಂದು ವೀಡಿಯೋ ತೆಗಿ ಅಂತಂದ್ರು. ಅದಕ್ಕೋಸ್ಕರ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ, ಗಾಡಿನ ಇಲ್ಲೇ ಹಾಕಿದ್ದೀವಿ. ಅವರು ಬಸ್ಸಲ್ಲಿ ಬರ್ತಿದ್ದಾರಂತೆ. ಗುರು, ನಾವಿಲ್ಲೇ ಲೆಫ್ಟಿಗೆ ಹೋಗಬೇಕು. ನಮ್ಮ ಗುರು ಬಸ್ಸಲ್ಲಿ ಬರ್ತಾ ಇದ್ದೀನಿ, ಒಂದು ವೀಡಿಯೋ ಮಾಡು ಅಂತಂದಿದ್ದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಪಾಸ್ ಆಗಿ ಮುಂದೆ ಬಂದು ಒಂದು 2 ಕಿಲೋಮೀಟರ್ ಮುಂದೆ ಬಂದರೆ ಈ ಥರ ಶಾದ್ನಗರ್ ಊರೊಳಗಡೆ ಹೋಗೋ ರೋಡ್ ಸಿಗುತ್ತೆ ಗುರು. ಇಲ್ಲಿ ಮುಂದೆ ಹೋಗಿ ಇನ್ನೊಂದು ಜಂಕ್ಷನಲ್ಲಿ ನಾವು ಲೆಫ್ಟ್ಗೆ ಎತ್ಕೊಂಡು ಮತ್ತೆ ಅದಾದಮೇಲೆ ಮುಂದೆ ಇನ್ನೊಂದು ಸರಿ ರೈಟ್ಗೆ ಎತ್ಕೊಂಡ್ರೆ ನಮಗೆ ಒಂದೇ ರೋಡ್ ಹೊಟ್ಟೋಗ್ತೀವಿ. ಹಿಂಗೆ ಹೈದ್ರಾಬಾದ್ ಮೇಲೆ ಹೋಗ್ಬೋದು, ಬಟ್ ಲಾಂಗ್ ಆಗುತ್ತೆ. ಹೈದ್ರಾಬಾದ್ ಹೋಗಿ ರಿಂಗ್ ರೋಡಲ್ಲಿ ಪಟಾನ್ಚರ್ಗು ಎಕ್ಸಿಟ್ ಇಳ್ಕೊಂಡು ಹೋಗ್ಬೇಕಾಗತ್ತೆ. ಬಟ್ ಇದಾದರೆ ಒಂದೇ ರೋಡು, ಟೋಲ್ ಖರ್ಚು ಬೇರೆ ಬರಲ್ಲ. ಹೈದ್ರಾಬಾದ್ ರಿಂಗ್ ರೋಡ್ ಬೇರೆ ಟೋಲು ಕಟ್ಟಾಗುತ್ತೆ. ಸೊ ನಾವು ರೋಡು ಚೆನ್ನಾಗಿದೆ, ಬೇಗ ಜರ್ನಿನೂ ಆಗುತ್ತೆ. ಅದಕ್ಕೋಸ್ಕರ ಇದೇ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಮಗೆ ಇನ್ನು ಅನ್ಲೋಡ್ ಪಾಯಿಂಟ್ ಬಂದು ಕರೆಕ್ಟಾಗಿ 125 ಕಿಲೋಮೀಟರ್ ಇದೆ. ಈಗ ಟೈಮ್ ಬಂದು 6:20 ಆಗಿದೆ ಗುರು. 9 ಗಂಟೆ ಅಷ್ಟರಲ್ಲಿ ಹೋಗ್ತೀವಿ ಅಂತ ಅನ್ಕೊತೀನಿ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಗುರು. ಸ್ವಲ್ಪ ಎಲ್ಲಾದರೂ ಟ್ರಾಫಿಕ್ ಆದರೆ ಇನ್ನೂ ಲೇಟು ಆಗ್ಬೋದು. ಇನ್ನು ಬೇಗ ಅಂತ ಹೋಗೋಕ್ಕಾಗಲ್ಲ, ಇನ್ನೂ ಲೇಟ್ ಆಗ್ಬೋದು. ಹೋಗ್ತಾ ಇರೋಣ ಆರಾಮಾಗಿ. ನಾನ್ ಸ್ಟಾಪ್ ಅನ್ಲೋಡ್ ಪಾಯಿಂಟ್ ಕೊಟ್ಟು ಹೋಗ್ಬಿಡ್ಬೇಕು ಟಿಫನ್ ಟೈಮ್ಗೆ. ಇವರು ಅಲ್ಲಿಂದ ಡೈರೆಕ್ಟಾಗಿ ಅನ್ಲೋಡಿಂಗ್ ಲೊಕೇಶನ್ಗೆ ಬಂದುಬಿಟ್ಟೆ. ಚಾರ್ಜ್ ಇರಲಿಲ್ಲ ಅವರು, ಯಾಕೋ ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಚಾರ್ಜ್ ಆಗ್ತಿರ್ಲಿಲ್ಲ ವೀಡಿಯೋ ಮಾಡೋಣ ಅಂದರೆ. ಲೊಕೇಶನ್ ಅವ್ರ ನಂಬರು ಸಿಗಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪರದಾಟ ಆಗಿಬಿಟ್ಟಿತ್ತು. ಆಮೇಲೆ ಹೆಂಗೋ ಚಾರ್ಜಿಂಗು ಕನೆಕ್ಟ್ ಆಯಿತು, ಚಾರ್ಜ್ ಹಾಕ್ಕೊಂಡು ಇಲ್ಲಿಗೆ ಬಂದ್ವಿ. ಅನ್ಲೋಡ್ ಪಾಯಿಂಟ್ ಲೊಕೇಶನ್ ಇಲ್ಲಿ ಹಾಕಿದ್ದಾರೆ, ಇಲ್ಲಿಗೆ ಬಂದಿದ್ದೀವಿ. ಫೋನ್ ಮಾಡಿದ್ರೆ ಒಂದು 20 ಮಿನಿಟ್ಸು ಬರ್ತೀವಿ ಅಂತ ಅಂದರು. ನಾವು ಇಲ್ಲಿ ಯಾವುದೋ ಬಾಳೆ ಗಿಡ ಎಲ್ಲ ಇಳಿಸಿದ್ದಾರೆ ಗುರು. ಇದನ್ನು ನೋಡಿಬಿಟ್ಟೆ ಇದೇ ಲೊಕೇಶನ್ನು ಪಕ್ಕ ಅಂದ್ಕೊಂಡು ನಾವು ಫಿಕ್ಸ್ ಆಗಿಬಿಟ್ಟು ಇಲ್ಲೇ ಗಾಡಿ ಹಾಕ್ಕೊಂಡು ಇದ್ದೀವಿ. ಪಪ್ಪ ನಮ್ಮ ನಾಗಾರ್ಜುನ್, ನಮ್ಮ ಬಾಬಾ ಇದ್ದಾನು ನಿದ್ದೆ ಹೋಗಿಲ್ಲ ಪಪ್ಪ. ರಾತ್ರಿ 1-2 ಅವರ್ 3 ಅವರ್ ಮಲಗಿ ಮತ್ತೆ ಹಂಗೆ ಎದ್ಬಿಟ್ಟ. ನನ್ನ ಜೊತೆನೇ ಕಂಪ್ನಿ ಓಡ್ತಾ ಇದ್ದಾನೆ.
ನಾನು ರಾತ್ರಿಯಿಂದ ಎಲ್ಲೂ ಸೈಡ್ಗೆ ಹಾಕಿಲ್ಲ, ನಾನ್ ಸ್ಟಾಪ್ ಬಂದಿದ್ದೀವಿ. ಬರ್ತಾ ಟಿಫನ್ ಮಾಡಿಕೊಂಡು ಬಂದ್ವಿ, ಇಲ್ಲ ಅನ್ಲೋಡಿಂಗ್ ಲೇಟ್ ಆಗುತ್ತೇನೋ ಅಂದ್ಕೊಂಡು ಒಳ್ಳೆ ಕೆಲಸ ಆಯಿತು. ಇದಾದಮೇಲೆ ನಮಗೆ ಇನ್ನೊಂದು ಹತ್ರ 2 ಪಾಯಿಂಟ್ ಕೊಟ್ಟಿದ್ದಾರೆ, 2 ಹತ್ರ ಇಳಿಸ್ಬೇಕು. ಬಾಳೆಗಿಡನ ಯಾವ ಥರ ಇಳಿಸ್ತೀವಿ, ಕ್ರೇಟ್ ಒಳಗಡೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಮತ್ತೆ ತೋರಿಸ್ತೀನಿ. ಈಗ ಒಂದು ಸ್ಲೀಪ್ ಹಾಕ್ಕೊಳ್ಳೋಣ, ಅವ್ರು ಬರೋ ಅಷ್ಟರಲ್ಲಿ. ನಿದ್ದೆ ತಡೆಯೋಕ್ಕಾಯ್ತಾ ಇಲ್ಲ ಗುರು, ಬಿಸಿಲೇ ಇರ್ತಾ ನಿದ್ದೆ ಎಳೀತಾ ಇದೆ. ಮತ್ತೆ ಸಿಗೋಣ.